ಬಾಣಂತಿ ಮದ್ದು ಅಥವಾ ಮೆಂತೆ ಮದ್ದು. ಈ ಮೆಂತೆ ಮದ್ದನ್ನು ಹೆಚ್ಚಾಗಿ ಕೊಡುವಂಥದ್ದು ಬಾಣಂತಿಯರಿಗೆ. ಯಾಕೆ ಬಾಣಂತಿಯರಿಗೆ ಈ ಒಂದು ಮೆಂತೆ ಮದ್ದನ್ನು ಕೊಡಬೇಕು? ಹೆರಿಗೆ ಆದ ನಂತರ ಬಾಣಂತಿಯರಿಗೆ ದೇಹಕ್ಕೆ ಶಕ್ತಿಯ ಅವಶ್ಯಕತೆ ತುಂಬ ಇರುತ್ತೆ. ಈ ಶಕ್ತಿ ವರ್ಧನೆಯನ್ನು ಮಾಡುವಂಥದ್ದು, ಹಾಗೆಯೇ ತಾಯಿಯ ಎದೆ ಹಾಲನ್ನು ವೃದ್ಧಿ ಮಾಡುವಂತಹ ಅತ್ಯುತ್ತಮವಾದಂತಹ ಒಂದು ಸಾಂಪ್ರದಾಯಿಕ ಹಳ್ಳಿ ಮದ್ದು ಈ ಮೆಂತೆ ಮದ್ದು. ಇದನ್ನು ಪ್ರತಿಯೊಬ್ಬರು ಕೂಡ ತಿನ್ನಲೇಬೇಕು. ಇದು ಕೇವಲ ಬಾಣಂತಿಯರಿಗೆ ಅಷ್ಟೇ ಅಲ್ಲದೆ ಹದಿಹರೆಯದ ಹೆಣ್ಣು ಮಕ್ಕಳಿಗೆ, ನಾವು ಸಾಮಾನ್ಯವಾಗಿ ಹೇಳ್ತೀವಿ ಹೆಣ್ಣು ಮಗು ದೊಡ್ಡೋಳಾದ್ಲು ಅಂತ ಹೇಳಿ, ಈ ಸಮಯದಲ್ಲೂ ಹೆಣ್ಣಿನ ದೇಹಕ್ಕೆ ಶಕ್ತಿಯ ಅವಶ್ಯಕತೆ ಬಹಳಷ್ಟು ಇದೆ. ಮಲ್ಟಿ ವಿಟಮಿನ್ಗಳನ್ನ ಹೊಂದಿರುವಂಥದ್ದು, ಹಾಗೆಯೇ ನಾನಾ ರೀತಿಯ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಮಾಡುವಂತಹ ಒಂದು ವಿಶೇಷವಾದಂತಹ ಮದ್ದು ಅಂತಂದರೆ ಅದು ಈ ಮೆಂತೆ ಮದ್ದು. ನಾವಿದನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಲೇಯದ ರೂಪದಲ್ಲಿ, ಇನ್ನೊಂದು ಬಂದು ಪುಡಿಯಾಗಿ. ನಾನಿವತ್ತು ನಿಮ್ಗೆ ತೋರಿಸ್ತಿರುವಂಥದ್ದು ಡ್ರೈ ಆದಂತಹ ಈ ಒಂದು ಮೆಂತೆ ಮದ್ದನ್ನು ನೋಡ್ಬೋದು, ನನ್ನ ಕೈಯಲ್ಲಿದೆ. ಇದೇ ಬಾಣಂತಿಯರಿಗೆ ಕೊಡುವಂಥದ್ದು, ಹಾಗೆಯೇ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೊಡುವಂತಹ ಒಂದು ಮೆಂತೆ ಮದ್ದು. ಬಹಳಷ್ಟು ಘಮವನ್ನು ಹೊಂದಿರುತ್ತೆ, ಹಾಗೆಯೇ ಬಹಳಷ್ಟು ರುಚಿಯನ್ನು ಹೊಂದಿರುತ್ತೆ. ಸಾಮಾನ್ಯವಾಗಿ ನಾವು ಮೆಂತೆಯನ್ನು ತಿಂದಾಗ ನಮಗೆ ಕಹಿ ಆಗುತ್ತೆ, ಆದರೆ ಇದನ್ನು ನಾವು ತಿಂದಾಗ ನಮಗೆ ಹೆಚ್ಚಿನ ರೀತಿಯಲ್ಲಿ ಕಹಿಯ ಅನುಭವ ಆಗೋದಿಲ್ಲ. ಯಾಕಂತಂದರೆ ಇದರಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ಗಳು ಮೆಂತೆ, ಅವಲಕ್ಕಿ, ಗೋಡಂಬಿ, ಒಣದ್ರಾಕ್ಷಿ, ಓಲೆ ಬೆಲ್ಲ, ಹಾಗೆಯೇ ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಇದನ್ನು ತಯಾರು ಮಾಡಲಾಗುತ್ತೆ. ಇದು ಕೇವಲ ದೇಹಕ್ಕೆ ಶಕ್ತಿ ನೀಡೋದಲ್ಲದೆ ನಮಗೆ ಇನ್ನೂ ಹೆಚ್ಚಿನ ಬೆನಿಫಿಟ್ಗಳನ್ನ ಕೊಡುತ್ತೆ. ಇವತ್ತು ನಾವು ಈ ಮೆಂತೆ ಮದ್ದಿನ ನಮ್ಮ ದೇಹಕ್ಕೆ ಏನಾದ ಅನುಕೂಲಗಳಾಗುತ್ತೆ ಅನ್ನೋದನ್ನ ನೋಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಈ ಒಂದು ಮೆಂತೆ ಮದ್ದನ್ನು ಪ್ರತಿಯೊಬ್ಬರು ಕೂಡ ತಿನ್ಬೋದು. ಹೆಚ್ಚಾಗಿ ಬೆಳೆಯುವಂಥ ಮಕ್ಕಳಿಗೆ ಬಹಳಷ್ಟು ಉತ್ತಮ. ನಾವು ಕಳೆದ ಒಂದು 2-3 ವರ್ಷಗಳಿಂದ ಈ ಒಂದು ಮೆಂತೆ ಮದ್ದನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಹಾಗೆಯೇ ಬೆಳೆಯುವಂಥ ಮಕ್ಕಳ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಮುಂದೆ ನೋಡ್ಬೋದು, ಇದು ಈ ಒಂದು ಮೆಂತೆ ಮದ್ದನ್ನು ರೆಡಿ ಮಾಡಿ ಹಾಕಿರುವಂತಹ ಕಂಟೈನರ್ಗಳು. ಆ್ಯಕ್ಚುಲಿ ಯಾಕೆ ನಾನು ಇಷ್ಟೊಂದು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ನಾವು ಮಾಡ್ತಾ ಇಲ್ಲ, ನಮ್ಮ ಊರಿನ ಪಕ್ಕದಲ್ಲೊಬ್ಬರು ಮಾಡ್ತಾ ಇದ್ದಾರೆ. ನನ್ನ ಮಿಸ್ಸಸ್ಸಿಗೆ ಸಂಬಂಧ ಕೂಡ ಆಗಬೇಕು. ಹಾಗಾಗಿ ಅವರನ್ನು ನಾವು ಖರೀದಿ ಮಾಡ್ತಾ ಇದ್ವಿ. ಬಹಳಷ್ಟು ವರ್ಷಗಳಿಂದ ಯೂಸ್ ಸಹ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ನಿಮ್ಮಲ್ಲಿಗೆ ತಲುಪಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಒಂದು ಯೋಜನೆ ಹಾಕಿ ಈ ರೀತಿಯಾಗಿ ಒಂದು ಎಲ್ಲ ಕಂಟೈನರ್ಗಳನ್ನು ರೆಡಿ ಮಾಡಿಸಿ ತಂದಿಟ್ಕೊಂಡಿದ್ದೀನಿ. ಈ ಒಂದು ಉತ್ಪನ್ನವನ್ನು ನಾನು ಹೊಸದಾಗಿ ಏನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಆಲ್ರೆಡಿ ಬಹಳಷ್ಟು ಜನರಿಗೆ ಇದು ಚಿರಪರಿಚಿತ. ಯಾಕಂತಂದರೆ ಇವರು ಈಗಾಗಲೇ ಮಂಗಳೂರಿನ ಸುತ್ತಮುತ್ತ ಕೊಡ್ತಾ ಇದ್ದಾರೆ. ಬಹಳಷ್ಟು ಒಂದು ಒಳ್ಳೆಯ ರಿವ್ಯೂ ಇದೆ. ಹಾಗೆಯೇ ಬಹಳಷ್ಟು ಜನರು ಇದನ್ನು ಕೇಳಿದ್ದು ಸಹ ಇದೆ. ಹಾಗೆ ನನ್ನ ಹತ್ರ ಹೇಳಿದ್ರು, ಸುಮಾರಷ್ಟು ಜನ ಹೊರಗಡೆಯಿಂದ ಕೇಳ್ತಾ ಇದ್ದಾರೆ, ನೀವು ಅವ್ರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ಬೋದಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ಬೋದು ಅಂತ ಹೇಳಿ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಬೇಕಾದವರು ನೀವು ಆರ್ಡ್ರನ್ನ ಕೊಡ್ಬೋದು, ನಾನು ನಿಮಗೆ ಕಳಿಸಿಕೊಡುವಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಈಗಾಗಲೇ ನಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿ ಭಾಳಷ್ಟು ಜನರಿಗೆ ಇರೋದ್ರಿಂದ ನಿಮಗೆ ಇದೊಂದು ಆ್ಯಡ್ ಆನ್ ಆಗಿರುತ್ತೆ. ಹಾಗೆಯೇ ತುಂಬ ಒಳ್ಳೆಯ ರಿಸಲ್ಟ್ನ ಕೊಡುವಂಥ ಒಂದು ಪ್ರಾಡಕ್ಟ್ ಕೂಡ ಆಗಿದೆ. ಸ್ನೇಹಿತರೆ, ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗಗಳಿವೆ? ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ರಕ್ತ ಶುದ್ಧಿ ಆಗುತ್ತೆ. ಹಾಗೆಯೇ ಜೀರ್ಣಕ್ರಿಯೆಗೆ ಬಹಳಷ್ಟು ಸಹಕಾರಿ. ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಬಾಣಂತಿಯರಿಗೆ ಇದೊಂದು ದೇಹಕ್ಕೆ ಪುಷ್ಟಿ ಕೊಡುವಂತಹ ಪೌಷ್ಟಿಕ ಆಹಾರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ಪೌಷ್ಟಿಕಾಂಶವನ್ನು ಈ ಒಂದು ಮೆಂತೆ ಮದ್ದು ಹೊಂದಿದೆ. ಇನ್ನು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಬರುವಂತಹ ಋತುಚಕ್ರದ ಹೊಟ್ಟೆ ನೋವು ಬಹಳಷ್ಟು ಹಿಂಸೆ ಕೊಡುತ್ತೆ. ಬಹಳಷ್ಟು ಒದ್ದಾಡ್ತಾ ಇರ್ತೀರಿ, ಹಾಗೆಯೇ ಬಹಳಷ್ಟು ಮೆಡಿಸಿನ್ಗಳನ್ನ ಮಾಡ್ತಾ ಇರ್ತೀರಿ. ಆದರೆ ಇದಕ್ಕೆ ನೈಸರ್ಗಿಕವಾಗಿ ಹಳ್ಳಿ ಮದ್ದನ್ನು ಮಾಡ್ಬೋದು. ಈ ಒಂದು ಮೆಂತೆ ಮದ್ದನ್ನು ನೀವು ಸೇವನೆ ಮಾಡೋದ್ರಿಂದ ಸಾಮಾನ್ಯವಾಗಿ ನಿಮಗೆ ಋತುಚಕ್ರ ವೇಳೆ ಕಾಡುವಂಥ ಹೊಟ್ಟೆ ನೋವು ನಿವಾರಣೆ ಆಗುತ್ತೆ. ಇನ್ನು ಹೆಣ್ಣಾಗಲಿ ಗಂಡಾಗಲಿ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಥ ಸಮಸ್ಯೆ ಇರುವವರು ಇದನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡೋದ್ರಿಂದ ನಮ್ಮ ಹಾರ್ಮೋನ್ಗಳು ಸಮತೋಲನದಲ್ಲಿಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಇನ್ನು ಪ್ರತಿಯೊಬ್ಬರಿಗೂ ನಮ್ಮ ದೇಹದ ಚರ್ಮದ ಆರೋಗ್ಯ ಚೆನ್ನಾಗಿರಬೇಕು, ಕೂದಲಿನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿ ಬಯಸೋದು ಸಾಮಾನ್ಯ. ಆದರೆ ಇವಾಗಿನ ಲೈಫ್ ಸ್ಟೈಲಿಂದ, ಹಾಗೆ ನಾವು ತಿನ್ನುವಂಥ ಆಹಾರ ಕ್ರಮಗಳಿಂದ ನಮಗೆ ನಮ್ಮ ದೇಹದಾಗಲಿ ನಮ್ಮ ಚರ್ಮದಾಗಲಿ ಅದು ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈ ಮೆಂತೆ ಮದ್ದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೋಬೋದು, ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬೋದು, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬೋದು, ಜೊತೆಗೆ ನಮ್ಮ ಚರ್ಮದ ಸೌಂದರ್ಯವನ್ನು ಸಹ ಹೆಚ್ಚಿಸ್ಕೋಬಹುದು. ಈ ಒಂದು ಮೆಂತೆ ಮದ್ದನ್ನು ಸೇವನೆ ಮಾಡೋದು ತುಂಬ ಸುಲಭ. ನಮಗೆ ಯಾವುದೇ ರೀತಿಯ ಪ್ರಿಪರೇಷನ್ ಇರೋದಿಲ್ಲ. ಈ ರೀತಿಯಾಗಿ ಜಾರಲ್ಲಿ ಬಂದಿರುತ್ತೆ,
ಸಿಂಪಲ್ಲಾಗಿ ನೀವು ಜಾರನ್ನು ಓಪನ್ ಮಾಡಿ, ನಾನು ಆಲ್ರೆಡಿ ಓಪನ್ ಮಾಡಿ ಇಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದರಲ್ಲಿ ನಾವು 1 ಚಮಚ ತಗೊಳ್ಳೋದು, ಈ ರೀತಿಯಾಗಿ ನಾವು ಬಾಯಿಗೆ ಹಾಕೊಳ್ಳೋದು. ನೀವು ಬೆಳಗ್ಗೆ 1 ಚಮಚ, ರಾತ್ರಿ 1 ಚಮಚ, 2 ಚಮಚ ತಗೊಂಡ್ರೆ ಸಾಕಾಗುತ್ತೆ. ಒಂದು ವೇಳೆ ನಿಮಗೆ ಹಾಲು ಕುಡಿಯುವಂಥ ಅಭ್ಯಾಸ ಇದ್ದರೆ 1 ಲೋಟ ಹಾಲನ್ನು ಕುಡಿಯಿರಿ. ಇದರ ಪೌಷ್ಟಿಕಾಂಶದ ಜೊತೆಗೆ ನಮ್ಮ ದೇಹಕ್ಕೆ ಹಾಲಿನ ಪೌಷ್ಟಿಕಾಂಶ ಸಹ ಸಿಗುತ್ತೆ. ಇದ್ರ ಜೊತೆ ನಾವು ಹಾಲನ್ನು ಕುಡಿಯೋದ್ರಿಂದ ನಮ್ಮ ದೇಹ ಪೌಷ್ಟಿಕಾಂಶವನ್ನು ಹೀರಲಿಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಸ್ನೇಹಿತರೆ, ಈ ಒಂದು ಮೆಂತ್ಯ ಮದ್ದನ್ನು ಯಾರು ಬೇಕಾದರೂ ತಿನ್ಬೋದು. ಸಣ್ಣ ಮಕ್ಕಳಿಗೆ ಕೊಡ್ಬೋದು, ಹೆಣ್ಮಕ್ಳಿಗೆ ಕೊಡ್ಬೋದು, ಗಂಡು ಮಕ್ಕಳಿಗೆ ಕೊಡ್ಬೋದು, ಪ್ರತಿಯೊಬ್ಬರಿಗೂ ಕೊಡ್ಬೋದು. ಆದರೆ ಸಕ್ಕರೆ ಕಾಯಿಲೆ ಇರುವಂಥವರು ಇದರ ಸೇವನೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದರೆ ಉತ್ತಮ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂತಂದರೆ ಇದರಲ್ಲಿ ಹಾಕಿರುವಂಥದ್ದು ಓಲೆ ಬೆಲ್ಲ. ಆದರೂ ಕೂಡ ಸಕ್ಕರೆ ಕಾಯಿಲೆ ಇರುವವರು ಸ್ವಲ್ಪ ಸೇವನೆ ಮಾಡೋದು ಕಡಿಮೆ ಮಾಡಬೇಕಾಗತ್ತೆ. ಅತಿಯಾಗಿ ಸೇವನೆ ಮಾಡಲಿಕ್ಕೆ ಹೋಗೋದು ಬೇಡ. ಉಳಿದಂತೆ ಎಲ್ಲರೂ ಕೂಡ ಇದನ್ನು ಸೇವನೆ ಮಾಡ್ಬೋದು. ಹೆಚ್ಚಾಗಿ ಈ ಮೆಂತ್ಯ ಮದ್ದನ್ನು ಸೇವನೆ ಮಾಡೋದ್ರಿಂದ ಈ ಗಾಯ ಎಲ್ಲ ಆಗಿರುತ್ತಲ್ವ, ಅದು ತುಂಬ ಬೇಗನೆ ವಾಸಿಯಾಗತ್ತೆ. ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳು ಕೂಡ ಹಾಗೆ ನಮ್ಮ ದೇಹಕ್ಕೆ ಬೇಕಾದಂತಹ ಆರೋಗ್ಯವನ್ನು ಕೊಡಲಿಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸ್ನೇಹಿತರೆ, ನಿಮಗೇನಾದರೂ ಈ ಒಂದು ಮೆಂತ್ಯ ಮದ್ದು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ. ಹಾಗೆಯೇ ಡಿಸ್ಪ್ಲೇ ಸಹ ನನ್ನ ವಾಟ್ಸಪ್ ನಂಬರೇ ಬರ್ತಾ ಇರುತ್ತೆ. ನೀವು ಇದಕ್ಕೆ ವಾಟ್ಸಪ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ಉತ್ಪನ್ನವನ್ನು ನೀವು ಖರೀದಿ ಮಾಡಿದ್ರೆ ಯಾವುದೇ ರೀತಿಯ ಡೆಲಿವರಿ ಚಾರ್ಜ್ ಇರೋದಿಲ್ಲ. ಡೆಲಿವರಿ ಚಾರ್ಜ್ ಫ್ರೀ ಆಗಿ ನಾವೀಗ ಆಫರ್ಲಿ ಇಟ್ಟಿದ್ದೇವೆ. ಇದನ್ನು ನೀವು ಉಪಯೋಗ ಮಾಡಿಕೊಂಡು ಆರ್ಡ್ರನ್ನ ಮಾಡಿ, ಆಗ ನಿಮ್ಮ ಮನೆ ಬಾಗಿಲಿಗೆ ಉಚಿತವಾಗಿ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿತೀರಿ. ವೀಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ತೀರಿ. ಹಾಗಿದ್ರೆ ನಾನು ನಿಮಗೆ ಇನ್ನು ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.